ದೇವರ ಪೂಜೆ ಮಾಡ್ತಾ ಇದ್ದೇನೆ. ಇವಾಗ ಈ ತಂಗಿ ನೆನಪಾದ್ಲ ನಿಮಗೆ? ಬಡವರ ಕಷ್ಟ ನಿನಗೇನು ಹೊಸದಲ್ಲಮ್ಮ, ನಿನಗೇನು ಹೊಸದಲ್ಲ. ನೋಡಿದೆ ಅಮ್ಮ, ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟೊಂದು ಬೆವರು ಸುರಿಸಿ ದುಡಿಯಬೇಕು ಅಂತ. ಅಣ್ಣ ಮೊದಲು ಆರ್ತಿ ತಗೋ. ಅಣ್ಣ ನಿನ್ನೇನು ಕೋಪ ಅದಕ್ಕಲ್ಲ ನನಗೆ. ನಿನ್ನೆ ಅರ್ಧ ಗಂಟೆ ನನ್ನ ಜೊತೆ ಮಾತಾಡಿದ್ರು, ಇಲ್ಲಿ ಬರೋ ವಿಚಾರನೇ ಹೇಳಿಲ್ಲ ನನಗೆ. ನೋಡಮ್ಮ, ನಾನು ನಿನ್ನ ಹತ್ರ ಹೇಳಿ ಬಂದ್ರೆ ನೀನು ಈ ರೀತಿ ಖುಷಿ ಪಡ್ತಿಲ್ಲ ಕಣೆ. ಅದಕ್ಕೆ ಸುಮ್ಮನೆ ಹೇಳದೆ ಬಂದೆ. ಸಾರಿ ಕಣ ಬಂದಾರ. ಇವಾಗಲಾದ್ರೂ ನನ್ನ ಕ್ಷಮಿಸಲ್ವಾ ಹೇಗೆ? ಅಣ್ಣ ಈ ತಂಗಿ ನಿನ್ನ ಕ್ಷಮಿಸಿದಷ್ಟು ಪಾಪಿ ಅಲ್ಲ ಅಣ್ಣ. ನೀನಿಲ್ದೆ ಇಷ್ಟು ದಿನ ಹೇಗಿದ್ದೆ ಗೊತ್ತಾ ನಾನು? ಗೊತ್ತು ಕಣಮ್ಮ, ಗೊತ್ತು. ಒಂದು ಹುಡುಗಿ ಒಂಟಿಯಾಗಿ ಒಂದು ಮನೇಲಿ ಇರುವುದಂದರೆ ತುಂಬಾ ಕಷ್ಟ ಕಡೆಗೆ, ತುಂಬಾ ಕಷ್ಟ. ಅದರಲ್ಲೂ ನೀನು ಒಬ್ಬರೇ ಇದ್ದು ಈ ನಮ್ಮ ಮನೆಯನ್ನು ನಂದಾಗಿ ಹಾಗೆ ಬೆಳೆಗುತ್ತಿರಲ್ಲ, ಅದು ಕಡೆ ಅದು ಈ ಅಣ್ಣನಿಗೆ ಹೆಮ್ಮೆಯ ವಿಷಯ. ಅಣ್ಣ ಮನೆ ಅಂದ್ಮೇಲೆ ಅದನ್ನ ಮುಂದೆ ನೆಡೆಸ್ಕೊಂಡು ಹೋಗೋದು ನಮ್ ಕರ್ತವ್ಯ ಅಲ್ವೇನಣ್ಣ? ಅಣ್ಣ ಅದಕ್ಕೆ ತಾನೇ ಹಿರಿಯರು ಹೇಳಿರ್ಬೋದು ಮನೆ ಬಂದು ಹೆಣ್ಣಿರ್ಬೇಕು ಅಂತ. ಹೆಂಗೆ ನಾವು ಸೂಪರ್ ಎಷ್ಟೊಂದು ನನ್ನ ಮುತ್ತಿನ ತಂಗಿ ಅಲ್ವಾ, ಅಣ್ಣನ ಆಜ್ಞೆ ಅಂತ ನಡೆಯುವುದು. ಇನ್ನು ಮುಂದೆ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲ್ಲಮ್ಮ, ಎಲ್ಲಿಗೆ ಹೋಗಲ್ಲ. ಮುತ್ತಿನ ತಂಗಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡಿಸೇ ಹೋಗುದು ಕಡೆ, ಮದುವೆ ಮಾಡಿಸೇ ಹೋಗೋದು. ಅಣ್ಣ ಇನ್ನು ಮನೆ ಒಳಗೆ ಕಾಲಿಟ್ಟಿಲ್ಲ, ಆಗ್ಲೇ ನನ್ ಮನೆ ಬಿಟ್ಟು ಕಳಿಸ್ಬೇಕಂತ ಮಾತಾಡ್ತಿಲ್ಲ. ಏನಣ್ಣ ಇದು? ವಸಂತ ಕಾಲ ಬಂದಾಗ ಮರಗಳು ಹೇಗೆ ಕೋಗಿಲೆಗಳು ಹೇಗೆ ಹಾರಾಡ್ತೀವೋ ಹಾಗೆ ಮದುವೆ ಅನ್ನೋದು ವಿಷಯ ಬಂದಾಗ ಅದೇ ಕಾಲಕ್ಕೆ ಮಾಡಿದರೆ ಚೆನ್ನಾಗಿರುತ್ತದೆ, ನನಗೆ ಚೆನ್ನಾಗಿರುತ್ತದೆ. ವಸಂತ ಕಾಲ ಬಂದಾಗ ಬೇಕು, ಕೋಗಿಲೆ ಹಾಡಲೇಬೇಕು, ಕೋಡಿ ಮಲಗಲೇಬೇಕು, ಮಲಗಲೇಬೇಕು. Oh,
ಯಾಕಣ್ಣ ಇಷ್ಟು ಬೇಗ ನಿಮ್ಗೆ ತಂಗಿ ಬೇಜಾರಾದ್ಲ? ನನ್ನ ಗಂಡನ ಮನೆ ಕಳಿಸ್ಬೇಕಂತ ಹೇಳ್ತಾ ಇದೆಯಲ್ಲ. ನೋಡಮ್ಮ ಅಂದು, ಹೆಣ್ಣು ಅಂದ ಮೇಲೆ ತವರು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಆ ಮನೆ ಬೆಳಗುವ ನಂದಾದೀಪ ಆಗಬೇಕಂತಾನೆ, ನಂದಾದೀಪ ಆಗಬೇಕು. ಬುಚ್ಚಿ, ಇಷ್ಟಕ್ಕೆಲ್ಲ ಯಾಕೆ ಬೇಸರ ಮಾಡ್ಕೊಳ್ತೀಯಾ? ಹಾಯ್ ರಾಜನ್, ಮನೆಗೆ ಬರ್ತಿದ್ದಂಗೆ ಮತ್ತೆ ಅಣ್ಣ ತಂಗಿರಾಟ ಅಂತ ಶುರುವಾಯ್ತಾ ಹೇಗೆ? ನೋಡಿ ವಿಶಾಂತ್, ಅಣ್ಣ ಇನ್ನು ಮನೆ ಹೋಗಿ ಕಾಲಿಟ್ಟಿಲ್ಲ, ಅಷ್ಟು ಬೇಗ ನನ್ನನ್ನ ಮದುವೆ ಮಾಡ್ಬೇಕಂತ ಮಾತಾಡ್ತಾ ಇದ್ದಾರೆ. ಓ ವಿಶಾಲ್, ಬಂದೇನು ಮಿತ್ರ? ನೋಡು ವಿಶಾಲ್, ಮದುವೆಯ ವಯಸ್ಸಿಗೆ ಬಂದಿರುವ ತಂಗಿಯನ್ನು ಯಾವ ಅಣ್ಣನಾದರೂ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಬಯಸುತ್ತಾನ? ನೀನು ಹೇಳೋ. ರಾಜನ್, ಈ ವಿಷಯದಲ್ಲಿ ಮಾತ್ರ ನಾನು ಯಾರಿಗೂ ಇಟ್ಕೊಂಡು ಒಪ್ಕೊಳ್ಳಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅಂಜಲಿನ ಆದಷ್ಟು ಬೇಗ ಮದುವೆ ಮಾಡಿದ್ರೆ ಒಳ್ಳೆಯದು. ಹೋಗು ವಿಶಾಂತ್, ನನ್ ಜೊತೆ ನೀನು ಮಾತಾಡ್ಬೇಡ. ಎಷ್ಟೇ ಅದು ನೀವಿಬ್ರು ಜೀವನ ಗೆಳೆಯರು. ಇಷ್ಟಕ್ಕೆಲ್ಲ ಯಾಕೆ ಸಣ್ಣ ಸಣ್ಣ ವಿಷಯಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೀಯಾ? ಅಂದು, ನೀನು ಒಂದು ಯಾವತ್ತು ಮದುವೆ ಮಾಡು ಅಂತೀರೋ ಅವತ್ತೇ ಈ ನನ್ನ ಅಣ್ಣ ನಿನಗೆ ಮದುವೆ ಮಾಡಿದ್ದಾರಪ್ಪ, ಸರಿನಾ? ಒಂದ್ ಟೈಮಲ್ಲಿ ಮೂಗಲ್ ಗೊಂಡೆ ಸುರಿಸ್ಕೊಂಡು ನಿಂತಿರೋಳು ಹೀಗೆ ನೋಡಿ ಹಾಗೆ ಕೊಬ್ಬಾಡು ಬಂದು ವಿಶಾಂತ್, ನಿಲ್ಸಮ್ಮ, ಒಳಗೆ ಹೋಗಿ ಅಡಿಗೆ ಮೊದಲು ರೆಡಿ ಮಾಡು. ನನಗೆ ಓ. ಹೊಟ್ಟೆ ತುಂಬಾ ಹಸಿತಾ ಇದೆ ಕಣೆ. ಊಟ ಮಾಡಿ ಪೇಟೆಗೆ ಬೇರೆ ಹೋಗ್ಬೇಕು. ಓ ಹೌದು, ಕೈಕಾಲಿಂದ ತೊಳ್ಕೊ ಬನ್ನಿ, ಬೇಗನೆ ಅಡುಗೆ ರೆಡಿ ಮಾಡಿ. ಆಯ್ತಕ್ಕಮ್ಮ, ಅಲ್ಲಮ್ಮ, ಬೇಗ ಊಟ ರೆಡಿ ಮಾಡು. ಸರಿ, ಬೇಗ ಬನ್ನಿ. ಊಟ ಮಾಡಿದೆ ಬಹಳ ದಿನ ಆಯ್ತು. ಆಯ್ತು, ಬೇಗ ಊಟ ಮಾಡಕ್ ಬಂದ್ಬಿಡಿ. ಯಾಕೆ ಮಾಡಿಡು? ಚೆನ್ನಾಗಿ ನಡೀತದೆ.